ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಸ್ನಾಕ್ಸ್ ಬೇಕಾದ್ರೆ ಏನ್ ಮಾಡ್ತೀರಾ? ಸೀದಾ ಅಂಗಡಿಗೆ ಹೋಗ್ತೀರಾ. ಡಿವಿಡಿ, ಜ್ಯೂಸ್, ಬಿಸ್ಕೆಟ್, ಚಾಕ್ಲೇಟ್ ಏನೇ ಬೇಕಂದ್ರೂ ದುಡ್ಡು ಕೊಟ್ಟು ವ್ಯಾಪಾರಿಗಳಿಂದ ಖರೀದಿಸ್ತೀರಾ. ಇನ್ನು ನೀವು ಅಂಗಡಿಗೆ ಹೋಗುವಷ್ಟಿಲ್ಲ, ಅಂಗಡಿನೇ ನಿಮ್ಮ ಮುಂದಕ್ಕೆ ಬರಲಿದೆ. ಅರ್ಥ ಆಗ್ಲಿಲ್ವಾ? ಈ ರಿಪೋರ್ಟ್ ನೋಡಿ. ಅರರೆ, ಇದೇನಿದು? ಎಟಿಎಂ ಕಾರ್ಡ್ ಸ್ವ್ಯಾಪ್ ಮಾಡಿದ್ರೆ ದುಡ್ಡು ಬರೋದು ನೋಡಿದ್ವಿ. ಇದೇನು ಸ್ನಾಕ್ಸ್ ಪ್ಯಾಕೆಟ್ ಬರ್ತಿದ್ಯಲ್ಲ ಅಂತ ಅಚ್ಚರಿ ಆಗ್ತಿದ್ಯಾ? ಹೌದ್ ಮಾರಾಯ್ರೆ, ಹೀಗೇನಿದ್ರು ಬ್ಯುಸಿ ಲೈಫ್, ಎಲ್ಲ ಫಾಸ್ಟ್ ಅಂಡ್ ಫಟಾಫಟ್, ಎಲ್ಲಿ ನೋಡಿದ್ರು ಸೆಲ್ಫ್ ಸರ್ವಿಸ್. ಹಾಗಾಗಿ ವೆಂಡಿಂಗ್ ಮೆಷಿನ್ ತಂತ್ರಜ್ಞಾನ ಭಾರಿ ವೇಗದಲ್ಲಿ ಬೆಳೀತಿದೆ. ಉದ್ಯಾನ ನಗರಿಯ ಎಂಜಿನಿಯರ್ಸ್ ಸಂಸ್ಥೆಯಲ್ಲಿ ಇಂತಹ ವೆಂಡಿಂಗ್ ಮೆಷಿನ್ಗಳ ದೊಡ್ಡ ಮೇಳವೇ ನಡೀತಿದೆ. ಕೇವಲ ಸ್ನಾಕ್ಸ್ ಅಷ್ಟೇ ಅಲ್ಲ, ಹಣ್ಣಿನ ರಸ, ಚಾಕೊಲೇಟ್, ಬಿಸ್ಕೆಟ್ಸ್, ಚಿಪ್ಸ್ ಹೀಗೆ ಹಲವಾರು ಪದಾರ್ಥಗಳನ್ನ ಈ ಮೆಷಿನ್ಗಳು ತಾವೇ ಸಪ್ಲೈ ಮಾಡ್ತವೆ. Snack vending machines are the convenience of modern days. Your usability becomes much easier and automated. Machines run 24/7. You can install it anywhere in your offices or in your malls or shopping centers or wherever you want, or nearby. Even in the apartment complexes in the ground floor you can install these machines. Software companies are doing the installations. It's basically to give you anytime snack, anytime napkins, or anytime whatever items you want to put in. ಮೆಷಿನ್ ಮೇಲಿರೋ ಮೆನುಗಳನ್ನ ಪ್ರೆಸ್ ಮಾಡೋ ಮೂಲಕ ಬೇಕಾದ ಪದಾರ್ಥಗಳಿಗೆ ಆರ್ಡರ್ ಮಾಡಬಹುದು. ನೋಟು ಹಾಕಿ ಅಥವಾ ಕಾರ್ಡ್ ಸ್ವ್ಯಾಪ್ ಮಾಡಿ ಗ್ರಾಹಕರು ಡಿವಿಡಿ ಸೇರಿದಂತೆ ತಮಗೆ ಬೇಕಾದ ಐಟಮ್ಗಳನ್ನ ಪಡೆಯಬಹುದು. ಪೀಪಲ್ ಬಂದು ಗೊತ್ತಾಗಬೇಕು ವೆಂಡಿಂಗ್ ಮಿಷಿನ್, ಕಿಯಾಸ್ಕ್ ಇಂಡಸ್ಟ್ರಿ ಏನಂತ ಗೊತ್ತಾಗಬೇಕು. ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ನಾವು ಸರ್ವೆ ಮಾಡಿದ್ರೆ ಗೊತ್ತಿದೆ ಏನಂದರೆ ಕಾಫಿ ಟೀ ವೆಂಡಿಂಗ್ ಮಿಷಿನ್ ಗೊತ್ತಿದೆ, ATM ಮಿಷಿನ್ ಏನಂದರೆ ಗೊತ್ತಿದೆ, ಬಟ್ ಅದ್ರ ಬಗ್ಗೆ ಎಷ್ಟೋ ಇದೆ ಅಂತ ಯಾರು ಗೊತ್ತಿಲ್ಲ. ಸೊ ಲಾಸ್ಟ್ ಇಯರಿಂದ ನಾವು ಬ್ಯಾಂಗ್ಳೂರಲ್ಲಿ ಈ ಶೋ ಮಾಡ್ತಾಯಿದ್ದ ರೀಸನ್ನೇ ಅಲ್ಲಿ ಜನಗಳು ಗೊತ್ತಾಗಬೇಕು ವೆಂಡಿಂಗ್ ಮಿಷಿನಲ್ಲಿ ಏನಿದೆ. ಕಾಫಿ ಟೀ ಬಿಟ್ಟು ಸ್ನ್ಯಾಕ್ಸ್ ಇದೆ, ವೆಂಡಿಂಗ್, ಕಾಂಡಮ್, ನ್ಯಾಪ್ಕಿನ್ಸು, ಆಯಿಲು, ಮಿಲ್ಕು, ಕಿಯಾಸ್ಕ್ ತೊಗೊಂಡ್ರೆ ಪೇಮೆಂಟ್ ಕಿಯಾಸ್ಕು, ಅದು ಬೇಜಾನಿದೆ. ಮಾಲ್, ಸಿನಿಮಾ ಥಿಯೇಟರ್, ಸ್ಕೂಲ್, ಕಾಲೇಜು ಹೀಗೆ ಬೇಕಾದ ಜಾಗಗಳಲ್ಲಿ ಈ ವೆಂಡಿಂಗ್ ಮೆಷಿನ್ಗಳನ್ನು ಅಳವಡಿಸಬಹುದು ಅನ್ನೋದು ತಯಾರಕರ ಮಾತು. ಒಟ್ಟಾರೆ ಸ್ವಯಂಚಾಲಿತ ವೆಂಡಿಂಗ್ ಮೆಷಿನ್ಗಳು ಈಗಿನ ಬ್ಯುಸಿ ಲೈಫ್ ಅನ್ನ ಇನ್ನಷ್ಟು ಈಸಿ ಮಾಡಲಿವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮೊನ್ನೆಯಷ್ಟೇ ಸಪ್ತಪದಿ ತುಳಿದ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ರಮ್ಯಾ ವಶಿಷ್ಠ ಆರತಕ್ಷತೆ ಇವತ್ತು ಬೆಂಗಳೂರಿನಲ್ಲಿ ನಡೆಯಿತು. ಅರಮನೆ ಮೈದಾನದಲ್ಲಿ ನಡೆದ ಆರತಕ್ಷತೆಗೆ ಚಿತ್ರರಂಗದ ಗಣ್ಯರು, ನಟನಟಿಯರು, ವಧುವರರನ್ನ ಆಶೀರ್ವದಿಸಿದ್ರು. ಕಳೆದ ಸೋಮವಾರ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ರಾಜೇಶ್ ರಮ್ಯಾ ವಿವಾಹ ಸರಳವಾಗಿ ನಡೆದಿತ್ತು. ನಮ್ಮ ಊರ ಚೆಲುವೆ ಚೆಲುವಿಗಿಂತ ಚೆಲುವೆ, ನಮ್ಮ ಊರ ಚೆಲುವೆ ಚೆಲುವಿಗಿಂತ ಚೆಲುವೆ, ದೃಷ್ಟಿ ಚುಕ್ಕಿ ನಾನು ಅವಳಿಗೆ, ಮಿನುಗು ಚುಕ್ಕಿ ಅವಳು ಬಾಳಿಗೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಹೊಸ ವೇಷದಲ್ಲಿದ್ದಾರೆ. ಹಾಗಂತ ಇದು ಅದ್ಯಾವುದೋ ಮುಂದಿನ ಚಿತ್ರದ ಅವತಾರ ಅಲ್ಲ. ತಮ್ಮ ಮನೆ ದೇವರು ತಿರುಪತಿಯ ಬಾಲಾಜಿಗೆ ದರ್ಶನ ಪಡೆದು ಬಂದಿರೋ ದರ್ಶನ್ ಮುಡಿಕೊಟ್ಟು ಬಂದಿದ್ದಾರೆ. ಕೌಟುಂಬಿಕ ಕಲಹ, ಸೆರೆಮನೆ ವಾಸ, ಸಾರಥಿಗೆ ಸಿಕ್ಕ ಅದ್ದೂರಿ ರೆಸ್ಪಾನ್ಸ್, ಜೈಲಿನಿಂದ ಬಿಡುಗಡೆ, ಪತ್ನಿಯೊಂದಿಗೆ ಸಮರಸದ ನಗೆ, ರಾಜ್ಯವ್ಯಾಪಿ ವಿಜಯ ಯಾತ್ರೆ, ಅಭಿಮಾನಿಗಳ ಹುಚ್ಚು ಅಭಿಮಾನ, ಹೀಗೆ ದರ್ಶನ್ ಎಷ್ಟೆಲ್ಲ ಏರಿಳಿತಗಳನ್ನ ನೋಡಿತಾ ಇದ್ರು. ಇದೆಲ್ಲವನ್ನ ಮನದಲ್ಲಿಟ್ಕೊಂಡೇ ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಮತ್ತು ಪುತ್ರ ವಿನೀತ್ ತಿರುಪತಿಗೆ ತೆರಳಿದ್ರು. ಬಾಲಾಜಿಗೆ ಮುಡಿಕೊಟ್ಟಿರುವ ಅಪ್ಪ ಮಗ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇದೇ ವೇಳೆ ಪತ್ನಿ ವಿಜಯಲಕ್ಷ್ಮಿಯವರ ಹುಟ್ಟುಹಬ್ಬ
ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ಪತ್ನಿಯ 30ನೇ ಜನ್ಮದಿನದ ಅಂಗವಾಗಿ ಮನೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅದ್ಧೂರಿತನ ಇರದ ಹುಟ್ಟುಹಬ್ಬದಲ್ಲಿ ಸಂತಸ ಮಾತ್ರ ಕಾಣ್ತಿತ್ತು. ಸರಳವಾಗಿಯೇ ಹುಟ್ಟುಹಬ್ಬ ಆಚರಿಸಿಕೊಂಡ ವಿಜಯಲಕ್ಷ್ಮಿ ಅವರಿಗೆ ಮನೆ ಮಂದಿಯೆಲ್ಲ ಶುಭ ಕೋರಿದ್ರು. ಮನರಂಜನಾ ವಿಭಾಗ, ಸುವರ್ಣ ವಾರ್ತೆ.